ದಲಿತ ಆಯ್ತು, ಒಕ್ಕಲಿಗ ಆಯ್ತು, ಲಿಂಗಾಯತ ಆಯ್ತು, ಈಗ ಇನ್ನೊಂದು ಸಮುದಾಯದ ಸರದಿ, ಇದೀಗ ಈಡಿಗ ಸಮುದಾಯದ ಸ್ವಾಮೀಜಿಗಳ ಸರದಿ. ಸಿಎಂ ಹುದ್ದೆಗಾಗಿ ಯಾರು ಏರ್ಬೇಕು ಸಿಎಂ ಹುದ್ದೆಗಾದಿಯನ್ನ ಅನ್ನುವಂಥದ್ದು. ಮುಖ್ಯಮಂತ್ರಿ ಬದಲಾವಣೆ ಮಾಡೋದೇ ಆದರೆ BK ಹರಿಪ್ರಸಾದ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಈಡಿಗ ಸಮುದಾಯದ ಶ್ರೀಗಳು ಒತ್ತಡ ಹಾಕ್ತಾ ಇದ್ದಾರೆ. ಪ್ರಣವಾನಂದ ಸ್ವಾಮೀಜಿ ಒತ್ತಾಯ ಹಾಕ್ತಾ ಇದ್ದಾರೆ. ಹೆಚ್ಚುವರಿ DCM ಮಾಡೋದಾದ್ರೂ ಕೂಡ ಹರಿಪ್ರಸಾದ್ ಅವ್ರನ್ನ ಪರಿಗಣಿಸಿ ಅಂತ ಪ್ರಣವಾನಂದ ಸ್ವಾಮೀಜಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಏನಾದರೂ ಬದಲಾವಣೆ ಹಾಕ್ತೀನಿ ಅಂತಂದ್ರೆ ಸನ್ಮಾನ್ಯ BK ಹರಿಪ್ರಸಾದ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಒತ್ತಾಯ ಮತ್ತು ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಸಮುದಾಯದ ಒತ್ತಾಯ. ಒಂದು ವೇಳೆ ಉಪಮುಖ್ಯಮಂತ್ರಿ ಸ್ಥಾನ ಹೆಚ್ಚುವರಿ ಮಾಡುತ್ತೇನೆ ಅಂದರೆ ಮುಖ್ಯಮಂತ್ರಿ ಈಗ ಬದಲಾವಣೆ ಮಾಡುವುದಿಲ್ಲ ಅಂತಂದರೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ಹರಿಪ್ರಸಾದ್ ಅವರನ್ನ ಪರಿಗಣಿಸಬೇಕು. KPCC ಅಧ್ಯಕ್ಷ ಸ್ಥಾನವೂ ಕೂಡ ಬದಲಾವಣೆ ಆಗ್ತೀನಿ ಅಂತ ಮಾಧ್ಯಮದ ಮೂಲಕ ಗೊತ್ತಾಗ್ತಾ ಇದೆ. ಅದಕ್ಕೂ ಕೂಡ BK ಹರಿಪ್ರಸಾದ್ ಅವ್ರನ್ನ ಪರಿಗಣಿಸಬೇಕು. ಯಾಕೆಂದರೆ ವಿರೋಧ ಪಕ್ಷಗಳನ್ನೇ ಸಾರಾ ಸಂಕಟವಾಗಿ ಟೀಕೆ ಟಿಪ್ಪಣಿ ಮಾಡತಕ್ಕಂಥ ಒಬ್ಬ ಧೀಮಂತ ನಾಯಕ. ರಾಜ್ಯಸಭೆಯಲ್ಲಿ ಸಾಕಷ್ಟು ಪ್ರಮೇಯಗಳನ್ನು ಮಂಡಿಸಿ ಹಿಂದುಳಿದ ವರ್ಗಕ್ಕೆ ಧ್ವನಿಯಾಗಿ ನಿಂದಿರತಕ್ಕಂಥ ನಾಯಕ. ಹಾಗಾಗಿ ಹರಿಪ್ರಸಾದ್ ಅವರನ್ನೇ ರಾಜಕೀಯ ಮೂಲೆ ಗ್ರೂಪನ್ನು ಮಾಡಿ ಈಗಾಗಲೇ ನೀವು ಕೂಡಿಸಿದ್ದೀರಿ. ಅದಕ್ಕೆ ಪರಿಣಾಮ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅನುಭವಿಸಿದ್ದೀರಿ. ನೀವುಗಳೇನು ಮಾಡಿದ್ದೀರಿ? ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅತಿ ಹಿಂದುಳಿದ ವರ್ಗದ ಎಲ್ಲ ವರ್ಗಗಳನ್ನೇ ಕಡೆಗಣಿಸಿದರು, ಹಿಂದುಳಿದ ವರ್ಗವನ್ನೇ ಕಡೆಗಣಿಸಿದರು. ನಿಮಗೆ ಬಂದಿರತಕ್ಕಂಥ ಓಟು ಬರೀ 9 ಸ್ಥಾನಕ್ಕೆ ಗೆದ್ದರೆ ಹೇಗೆ ಗೆದ್ದರು? ರಾಜ್ಯದಲ್ಲಿ ಸಿಎಂ ಹಾಗೆ ಹೆಚ್ಚುವರಿ DCM ವಿಚಾರ ಚರ್ಚೆ ಆಗ್ತಾ ಇರುವ ಬೆನ್ನಲ್ಲೇ DK ಸುರೇಶ್ ಮತ್ತೊಮ್ಮೆ ಪ್ರತಿಕ್ರಿಯೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಬಾಕಿ ಎಲ್ಲರನ್ನ ಕೂಡ ಉಪಮುಖ್ಯಮಂತ್ರಿ ಮಾಡಬೇಡಿ ಅಂತ ಹೇಳಿ ಮತ್ತೆ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿಎಂ ಹೆಚ್ಚುವರಿ DCM ವಾರ್ ಜೋರಾಗ್ತಾ ಇದ್ದಂತೆ ಕಾಂಗ್ರೆಸ್ನ ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ರೀತಿಯ ಪ್ರತಿಕ್ರಿಯೆ. DCM ಮಾಡುವ ಅಧಿಕಾರ ಸಿಎಂ ಸಿದ್ದರಾಮಯ್ಯ ಅವರಿಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ DK ಸುರೇಶ್ ಹೇಳಿಕೆ ನೀಡಿದ್ದಾರೆ. ಎಲ್ಲರಿಗೂ ಪ್ರಾತಿನಿಧ್ಯ ಕೊಡುವ ಅವಕಾಶ ಇದೆ, ಕೊಡ್ಲಿ, ತಪ್ಪೇನೂ ಇಲ್ಲ. ಬೇಡಿಕೆ ಇಟ್ಟಿರುವವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಗೆದ್ದು ತೋರಿಸಲಿ ಅಂತ ಹೇಳಿ ಪರೋಕ್ಷವಾಗಿ ಸವಾಲೆಸೆದಿದ್ದಾರೆ DK ಸುರೇಶ್. ಸ್ಥಾನಗಳೇ ಬೇಕು, ಮುಖ್ಯಮಂತ್ರಿ ಸ್ಥಾನಗಳೇ ಬೇಕು, ನಮಗೆ ಪ್ರಾದೇಶಿಕ ಅಸಮಾನತೆ ಇದೆ, ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದರೆ ಬಹುಶಃ ಯಾರ ನಾಯಕತ್ವದಲ್ಲಿ ಬೇಕಾದ್ರೂ ಚುನಾವಣೆಯನ್ನು ಎದುರಿಸಿದ್ರೆ ಬಹುಶಃ ಜನ ತೀರ್ಪು ಕೊಡ್ತಾರೆ. ಇವ್ರಿಗೆ ಇಷ್ಟೊಂದು ಅಧಿಕಾರದ ಆಸೆ ಇತ್ತು ಅಂತ ಅಂದರೆ ಅವ್ರ ನಾಯಕತ್ವದಲ್ಲೇನೆ ಯಾರು ಕೇಳ್ತಾ ಇದ್ದಾರೆ ಅವ್ರವ್ರ ನಾಯಕತ್ವದಲ್ಲೇ ಚುನಾವಣೆಯನ್ನು ರಾಜ್ಯದಲ್ಲಿ ಎದುರಿಸಿ ಸರ್ಕಾರ ಅಧಿಕಾರಕ್ಕೆ ತರಲಿ, ಅಧಿಕಾರಕ್ಕೆ ತಂದು ಅವ್ರಿಗೆ ಏನು ಬೇಕೋ ಅದನ್ನು ಆ ಸ್ಥಾನದಲ್ಲಿ ಮುಖ್ಯಮಂತ್ರಿ ಬೇಕಾರಾಗಲಿ, ಪ್ರಧಾನಮಂತ್ರಿ ಬೇಕಾರಾಗಲಿ, ಉಪಮುಖ್ಯಮಂತ್ರಿ ಬೇಕಾರಾಗಲಿ, ಏನು ಬೇಕಾರಾಗಲಿ, ಅದಕ್ಕೇನು ತಪ್ಪೇನಿಲ್ಲ. ಅವ್ರು ಕೇಳಬಾರ್ದು ಅಂತ ನಾನು ಯಾರಿಗೂ ಅಪೇಕ್ಷೆ ಮಾಡ್ತಾ ಇಲ್ಲ. ಉಪಮುಖ್ಯಮಂತ್ರಿ ಮಾಡ್ಕೊಳ್ಳೋಕ್ಕೆ ಸಂವಿಧಾನದಲ್ಲಿ ಏನಿಲ್ಲ, ಸಂವಿಧಾನಿಕ ಹುದ್ದೆ ಏನಲ್ಲ ಇದು, ಹಿಂದೆನೇ ಕೆಲವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ 33 ಜನ ಮಾಡಿಬಿಟ್ರೆ ಎಲ್ಲರನ್ನೂ ಸಮಾಧಾನ ಮಾಡ್ಬೋದು, ಎಲ್ಲ ಜಾತಿಯವ್ರನ್ನೂ ಸಮಾಧಾನ ಮಾಡ್ಬೋದು, ಎಲ್ಲ ಜಿಲ್ಲೆಯವ್ರನ್ನೂ ಸಮಾಧಾನ ಮಾಡ್ಬೋದು. ಬೇಕು ಅಂತ ಅಂದರೆ ಇನ್ನೂ ಒಂದು 4-5 ಜನನ ಅದೇ ಥರದ ಹುದ್ದೆ ಸೃಷ್ಟಿನೂ ಮಾಡ್ಬೋದು. ಪಕ್ಷದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಚರ್ಚೆನೇ ಇಲ್ಲ. ಸಿಎಂ ಬದಲಾವಣೆ ಮಾಡುವಂಥದ್ದು ಹೈಕಮಾಂಡ್ಗೆ ಬಿಟ್ಟದ್ದು ಅಂತ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮಂಡ್ಯದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸುಭದ್ರವಾಗಿದೆ, ಸ್ವಾಮೀಜಿ ಯಾವ ದೃಷ್ಟಿನಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅಂತ ರಮೇಶ್ ಬಂಡಿಸಿದ್ದೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲವನ್ನ ಕಾಂಗ್ರೆಸ್ ಹೈಕಮಾಂಡು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಭಾಳ ಸ್ಪಷ್ಟವಾದಂಥ ತೀರ್ಮಾನ ತಗೋತಾರೆ ಆದಷ್ಟು ಬೇಗ ಅನ್ನುವಂಥದ್ದು ನನ್ನ. ನೀವು ಅವ್ರವ್ರನ್ನೇ ಕೇಳಬೇಕು. ನನ್ನ ಕೇಳಿದ್ರೆ ನಾನು ಸೃಷ್ಟಿ ಮಾಡಿದ್ರೆ ನಾನು ನನ್ನೇನು ಕೇಳಿದ್ರೆ ನನ್ನ ಅಭಿಪ್ರಾಯ ಹೇಳ್ತೀನಿ. ಪಕ್ಷ ಇದೆ, ಭದ್ರವಾಗಿದೆ. ನಮ್ಮ ನೂತನ ಸಂಸದೀಯ ನಾಯಕರು ಭಾಳ, ಲೋಕಸಭೆಯ ಸಂಸದೀಯ ನಾಯಕರು ಭಾಳ ಸ್ಪಷ್ಟವಾದಂಥ ತೀರ್ಮಾನ ಮಾಡ್ತಾರೆ. ಅವರು ಆ ನಂಬಿಕೆ ನಮಗೆ ಇದೆ. ನೀವು ಅವ್ರನ್ನ ಕೇಳಬೇಕು. ಸರ್ಕಾರ ಸುಭದ್ರವಾಗಿರ್ತದೆ, 5 ವರ್ಷ ಏನಾಗಲ್ಲ, ಯಾವುದೇ ಥರದ
ಏನೋ ಅವ್ರವ್ರಿಗೆ ಬೇಕಾದಾಗ ಅವ್ರವ್ರ ಸಂದರ್ಭವಾಗಿ ಅದನ್ನು ಹೇಳ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬೇಕಂತ ಅಗತ್ಯ ಇರೋದಿಲ್ಲ ಅಂತ. ಜೋಡೆತ್ತು ಸರ್ ಒಂಟಿ ಆಗ್ಬಿಟ್ಟಿದೆ, ಒಂಟೊಂಟಿ ಆಗ್ಬಿಟ್ಟಿದೆ, ಬೇರೆ ಬೇರೆ ಆಗ್ಬಿಟ್ಟಿದೆ ಅಂತ ಹೇಳ್ತಾವ್ರಲ್ಲ ಸರ್. ನೀವು ಬಿಚ್ಚಿ ದನ ಒಂದು ಕಡೆ ಕಟ್ಬಿಡ್ತೀವಿ ಅಂದಂಗೆ ಗೂಟ ಇಲ್ಲ ಅಂತ ನೀವು ಹಂಗೆ ಅನ್ಕೊಳ್ಬೇಡಿ. ನಾವೇ ಜೋಡೆ ಎತ್ತು ಭದ್ರವಾಗದೆ ಭದ್ರವಾಗೇ ಉಳ್ತೀವಿ ನಾವು. ಕೊನೆ ತನಕ ಹಿಂಗೆ ಇರುತ್ತೆ ಸರ್. ಗ್ಯಾರಂಟಿ. ಈ 5 ವರ್ಷ ಅಲ್ಲ, ಮುಂದೆ 5 ವರ್ಷಕ್ಕೂ ಈ ಜೋಡೆ ಎತ್ತುಗಳ ನೇತೃತ್ವದಲ್ಲೇ ಹೋಗ್ತೀವಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ವಾಟರ್ ಟ್ಯಾಂಕ್ ಏರಿ ಹೈ ಡ್ರಾಮಾ. ಬೆಲೆ ಏರಿಕೆ ಖಂಡಿಸಿ